ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. 1 ಇಯರ್ ಆದಮೇಲೆ ಎವ್ರಿ ಇಯರ್ ನಾವು ಆಫೀಸ್ಗೆ ಹೋಗ್ತೀವಿ ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಯೂಶ್ವಲಿ ದೀಪಾವಳಿ ಟೈಮಲ್ಲಿ ನಮ್ಗೆ ಯಾವಾಗಲೂ ಗಿಫ್ಟ್ ಸರ್ಕ್ಯುಲೇಟ್ ಮಾಡ್ತಾಯಿದ್ರು, ಬಟ್ ಈ ಸಲ ಸ್ವಲ್ಪ ಲೇಟ್ ಮಾಡಿದ್ದಾರೆ. ಸೊ ಆ್ಯನ್ಯುವಲ್ ಗಿಫ್ಟ್ ನೋಡೋಣ ಏನು ಸಿಗುತ್ತೆ ನನಗೆ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ನಾನು ಆಫೀಸ್ ತೋರಿಸ್ತೀನಿ. ನಮ್ಮ ಆಫೀಸ್ ಎಲ್ಲಿದೆ, ಯಾವುದು ಅಂತೆಲ್ಲ. ನಾವೀಗ ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿ ನೀವು ನೋಡ್ತಾ ಇದ್ರೆ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಏನು ಕಾಣಿಸ್ತಿದೆಯಲ್ಲ, ಅದು ರೈಟ್ ಆಪೋಸಿಟ್ ಬ್ಲೂ ಬಿಲ್ಡಿಂಗ್ ಏನು ಕಾಣಿಸ್ತಿದೆ ಅದೇ ನಮ್ಮ ಆಫೀಸು. ಸಮ್ಟೈಮ್ಸ್ ನಾನು ಈ ಮೆಟ್ರೋನಲ್ಲೂ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಈಸಿ ಅನಿಸುತ್ತೆ. ಸೊ ಈಗ ನೋಡಿ, ಇದೇ ನಮ್ಮ ಬಿಲ್ಡಿಂಗು. ಹೋಗೋಕ್ಕಿಂತ ಮುಂಚೆ ನಾವು ID ಕಾರ್ಡ್ ಹಾಕ್ಕೋಬೇಕು. ಆಲ್ಮೋಸ್ಟ್ 5 ಇಯರ್ಸ್ ಆಗ್ತಾ ಬರ್ತಾ ಇದೆ ನಾನು ID ಕಾರ್ಡ್ ನೋಡಿ ಇವಾಗ ಹಾಕ್ಕೊತಿದ್ದೀನಿ. ಒನ್ಸ್ ಇನ್ ಅ ಇಯರ್ ಈ ಥರ ID ಕಾರ್ಡ್ ಹಾಕ್ಕೊಂಡು ಆಫೀಸ್ಗೆ ಎಂಟ್ರ್ ಆಗ್ತಾ ಇರ್ತೀನಿ. ದಿಸ್ ಇಸ್ ಮೈ ID ಕಾರ್ಡ್. ಸೊ ನಾವೀಗ ಪ್ರಿಮೈಸಸ್ ಎಂಟರ್ ಆಗ್ತಾ ಇದ್ದೀವಿ. ಈ FAI ಇದೆ ನಮ್ಮ ಆಫೀಸು. ಸೊ ಈಗ ಒಳಗೆ ಹೋಗ್ತಿದ್ದಂಗೆ ನಾನು ನನಗೆ ನನ್ನ ಕೊಲೀಗ್ ಸಿಕ್ಕಿದ್ರು. ಸೊ ಈಗ ಫಸ್ಟು ನಾವು ಗಿಫ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ನಾನು ನಿಮಗೆ ಆಫೀಸ್ ತೋರಿಸ್ತೀನಿ. ಈಗ ಒಳಗೆ ಹೋಗ್ತಿದ್ದೀನಿ. ಇದು ನಮ್ಮ ರಿಸೆಪ್ಷನ್ ಏರಿಯಾ. ಸೊ ಈಗ ನಾನು ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡು ನಾವೆಲ್ಲರೂ ಬಂದ್ವಿ. ಜೇನ್, ಹಾಯ್ ಜೇನ್. ಹಾಯ್ ಶ್ಯಾಮ್. ನೋಡಿ, ಇದೇ ನಮ್ಮ ಆಫೀಸ್ ಪ್ರಮೈಸಸ್. ನಾವೆಲ್ಲ ಇಲ್ಲಿ ಮಾತಾಡ್ಕೊತಾ ಇದ್ವಿ, ಏನು ತೊಗೊಂಡಿದ್ದೀವಿ, ಅವ್ರಿಗೆ ಏನು ಸಿಕ್ತು ಅಂದ್ಬಿಟ್ಟೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಹೀಗೆ ನಮ್ಮ ಆಫೀಸ್ ಇದು ನೋಡಿದ್ರಲ್ಲ. ಆಯಿತು, ಆಫೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಗಿಫ್ಟ್ಸ್ ಎಲ್ಲ. ಸೊ ನಾವೀಗ ಎಲ್ಲೋ ಹೊರಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ರೆಸ್ಟೋರೆಂಟ್ಗೆ ಹೋಗೋದಾ ಅಥವಾ ಎಲ್ಲಿ ಅಂತ. ರೆಸ್ಟೋರೆಂಟ್ ವಾಸ್ ಕಾಮನ್, ಸೊ ಅದಕ್ಕೆ ನಾವು ಎಲ್ಲಾದರೂ ಡಾಬಾ ಸ್ಟೈಲ್ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ನೋಡಿದ್ರೆ ನಮ್ಗೆ ಇಂದಿರಾನಗರಲ್ಲಿ ಒಂದು ಡಾಬಾ ಸಿಕ್ತು. ಸೊ ಈ ಡಾಬಾ ಹೆಸರು ಬಂದು ಚುಲ್ಹಾ ಚೌಕಿ ಕ ಡಾಬಾ ಅಂತ. ಆ್ಯಂಬಿಯನ್ಸ್ ಅಂತೂ ಚೆನ್ನಾಗಿದೆ. ಆಲ್ಮೋಸ್ಟ್ ಡಾಬಾ ಸ್ಟೈಲಲ್ಲಿ ಸೆಟಪ್ ಮಾಡಿದ್ದಾರೆ. ನಾವು ಯೂಶ್ವಲಿ ಔಟ್ಸ್ಕರ್ಟ್ಸಲ್ಲೆಲ್ಲ ನಮಗೆ ಸಿಗುತ್ತೆ ಡಾಬಾ ನೋಡೋದಕ್ಕೆ, ಬಟ್ ಇಂದಿರಾನಗರಲ್ಲಿ ಫಸ್ಟ್ ಟೈಮ್ ನಾವು ಇದು ವಿಸಿಟ್ ಮಾಡ್ತಾ ಇರೋದು. ನೋಡೋಣ ಹೇಗಿದೆ ಟೇಸ್ಟು ಅಂತ. ಆ್ಯಂಬಿಯನ್ಸಸ್ ಹೀಗಿದೆ, ಫುಲ್ ಡಾಬಾ ಸ್ಟೈಲ್ ಸೆಟಪ್ಪೇ ಮಾಡಿಟ್ಟಿದ್ದಾರೆ. ಇನ್ನೊಂದು ಬೇಕಲ್ಲ, ನಾವಿವತ್ತು ನಾನ್ ವೆಜ್ ತಿನ್ನಲ್ಲ. ಸೊ ಇವ್ರು ನಾನ್ ವೆಜ್ ತಿಂತಾರೆ, ರಿವ್ಯೂ ನೋಡೋಣ. ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿನಾ? ವೆಜ್ ಸ್ಟಾರ್ಟರ್ ಹೇಗಿದೆ ದಿನೇಶ್? ಚೆನ್ನಾಗಿದೆ ಅಂದರೆ ನನಗೆ ಪರ್ಸ್ನಲಿ ಈ ಡಾಬಾಲಿ ತುಂಬ ಕ್ರೀಮ್ ಯೂಸ್ ಮಾಡ್ತಾರೆ ಅಂತ ಅನ್ನಿಸ್ತು. ಸೊ 3.5 ಏನೋ ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ಬಂದಿದ್ವಲ್ಲ, ಸೊ ಹಾಗಾಗಿ 5 ಇಷ್ಟ ಆಯಿತು. ಸೊ ಈಗ ಆಯಿತು, ನಾವೆಲ್ಲ ಊಟ ಆಯಿತು. ಸೊ ಹೊರಡೋಣ ಅಂದ್ಕೊಂಡ್ವಿ, ಮನೆಗೆ ಹೊರಟ್ವಿ. ಇವಾಗ ನನಗೆ ಆಫೀಸಲ್ಲಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಅಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ, ಸೊ ಇವಾಗ ನಾನು ಫಸ್ಟು ತೋರಿಸ್ತೀನಿ. ಎವ್ರಿ ಇಯರ್ ಒಂದೊಂದು ಡಿಫ್ರೆಂಟ್ ಗಿಫ್ಟ್ಸ್ ಇರುತ್ತೆ. ಫಸ್ಟ್ ಥಿಂಗ್ ಇಲ್ಲಿ ಥ್ಯಾಂಕ್ ಯು ಅಂತ ಕೊಟ್ಟಿದ್ದಾರೆ, ಒಂದು ಕಾರ್ಡ್, ಗ್ರೀಟಿಂಗ್ ಕಾರ್ಡ್. ಆ್ಯಂಡ್ ನೆಕ್ಸ್ಟ್ ಸ್ವೀಟ್. ಈ ಸ್ವೀಟ್ ಕೊಟ್ಟಿದ್ದಾರೆ. ಈ ಸ್ವೀಟ್ ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ. ಚಾಕ್ಲೇಟ್ಸ್ ಇದು ಆ್ಯಕ್ಚುಲಿ ಸ್ವೀಟ್ಸ್ ಕೊಡ್ತಾಯಿದ್ರು. ಈಗ ಕೋವಿಡ್ ಆದಾಗಿಂದ ಅವರು ಸ್ವೀಟ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದು ನನಗೆ ಬ್ಯಾಗ್. ನಮಗೆ 6 ಆಪ್ಷನ್ಸ್ ಇತ್ತು: ಕುಕ್ಕರ್, ಕೆಟಲ್, ಹೆಡ್ಸೆಟ್ ಮತ್ತು ಜಾಕೆಟ್ಸ್, ಬ್ಯಾಗ್ಸ್ ಎಲ್ಲ ಕೊಟ್ಟಿರೋ ಆಪ್ಷನು. ಅದರಲ್ಲಿ ನಾನು 45 ಲೀಟರ್ದು ಈ ಬ್ಯಾಗ್ನ
ಚೂಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಇದೆ. 45 ಲೀಟರ್ ಅಂದರೆ ಇದೇ ಇರುತ್ತೆ. ಸೊ ನೋಡಿ, ನಾವು ಟ್ರಕ್ಕಿಂಗ್ ಎಲ್ಲರೂ ಹೋಗ್ಬೇಕಂದ್ರೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಬಟ್ಟೆ. ಹೌದು, ಎಲ್ಲಿದೆ? ಸಾರಿ ನೋಡಿ, ನನ್ನ ಮಗಳು ಆರಾಮಾಗಿ ಕುತ್ಕೊಂತಾಳಮ್ಮ. ಬಾ ಅಮ್ಮ, ಬ್ಯಾಗಲ್ಲಿ ಹಾಕ್ತೀನಿ ನಿನ್ನ. ಓಕೆ, ಸೊ ದಿಸ್ ಇಸ್ ದ ಬ್ಯಾಗ್, ಫಸ್ಟ್ ಮೇಕ್ ಇನ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್. ಇವಾಗ ಚಾಕ್ಲೇಟ್ ಓಪನ್ ಮಾಡಬೇಕು. ಸೊ ಇಲ್ಲಿ ಕಾಯ್ತಾ ಇದ್ದಾರೆ ಆಲ್ರೆಡಿ. ಓಹೋ, ಈ ಥರನಾ? ಓಕೆ, ಆಲ್ರೆಡಿ ಒಂದು ಹೋಯ್ತು. ಲೊಕೇಶ್ ಅಮ್ಮ ಇನ್ನೊಂದು. ಅಂತೂ ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಾಚ್, ಸಬ್ಸ್ಕ್ರೈಬ್ and share ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ and keep supporting.